ನಮಸ್ಕಾರ ರೀ ಜವಾರಿ ಹುಡುಗರ ಮತ್ತು ಹೆಂಗದಿರಿ ಚೆನ್ನಾಗದಿರಿ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗದೀನಿ. ಸೊ ಅದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಇಲ್ಲಿ ಇವತ್ತು ಇನ್ನೊಂದು ಹೊಸ ಫೋನ್ ಜೋಡಿಗೆ ನಿಮ್ಗೆ ಮುಂದೆ ಬಂದಿದ್ದೀನಿ. ಅದು ಯಾವುದಪ್ಪ ಅಂದ್ರೆ ಮೈಕ್ರೋಮ್ಯಾಕ್ಸ್ ಕಂಪ್ನಿದು ಮಾಡೆಲ್ ಬಂದುಬಿಟ್ಟು ಏನಪ್ಪ ಅಂದ್ರೆ ಇದ್ರದ್ದು X512 ಅಂತ ಹೇಳಿ X512 ಮಾಡಲ್. ಇದರ ಸ್ಪೆಸಿಫಿಕೇಷನ್ ಏನೇನದಾವು ಎಲ್ಲ ನಿಮ್ಗೆ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ಸೊ ಇದು ಮೈಕ್ರೋಮ್ಯಾಕ್ಸ್ ಕಂಪ್ನಿಯವ್ರದ್ದು X512 ಮಾಡಲ್. 1750 mAh ಬ್ಯಾಟ್ರಿ ಹೊಂದೈತೆ ಅಂದ್ರೆ 3-4 ದಿನ ಬ್ಯಾಟ್ರಿ ಬ್ಯಾಕಪ್ಪಿಗೆ ಅಂತೂ ಸಾವಿಲ್ಲ ಅಂದಂಗೆ. ಸೊ ಇದು ಒಂಥರ ಮನ್ಯಾಗ ಯೂಸ್ ಮಾಡೋಕ್ಕೆ ಚಲೋ ಅದ ಫ್ರೆಂಡ್ಸ್. ಇದು ವೈರ್ಲೆಸ್ FM ಕೂಡ ಅದ, ಎಕ್ದಮ್ ಶಾರ್ಟ್ ಅದ ಮೊಬೈಲು, ಎಲ್ಲ ಚಲೋ ಅದ. ಸೊ ಹೀಗಾಗಿ ಇದನ್ನು ಅನ್ಬಾಕ್ಸಿಂಗ್ ಮಾಡೋಕ್ಕಂತ ತೊಗೊಂಬಂದಿನಿ. ಸೊ ಬಾಕ್ಸ್ ಮೇಲೆ ಏನು ಕೊಟ್ಟಾರಪ್ಪ ಅಂದರೆ ಎಕ್ಸ್ಪಾಂಡೆಬಲ್ ಮೆಮರಿ ಅಪ್ ಟು 8 GB ವರೆಗೂ ಮೆಮರಿ ಕಾರ್ಡ್ ಆಗ್ಬೋದು. 1.7 ಅಂದರೆ 1.8 ಇಂಚ್ ಡಿಸ್ಪ್ಲೇ ಬರುತ್ತೆ. ಡ್ಯುಯಲ್ ಸಿಮ್ ಬರ್ತದೆ. ಅಪ್ ಟು 500 ಕಾಂಟ್ಯಾಕ್ಟ್ಸ್ ಹಿಡಿತೈತಿ. ವಿಡಿಯೋ ಪ್ಲೇಯರ್ ಅದ, ಮ್ಯೂಸಿಕ್ ಪ್ಲೇಯರ್ ಅದ, ಕ್ಯಾಮ್ರಾ ಅದ, ವೈರ್ಲೆಸ್ FM ಇದೆ. ಸೊ ಬರೋಲ್ಲ ವಿಡಿಯೋ ಚಾಲು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಕನ್ನಡ ಟೆಕ್ ಮಾಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬಾಜು ಬರೋ ಗಂಟಿನ ಒತ್ತಿರಿ. ಇದರಿಂದ ಏನಪ್ಪ ಆಗ್ತಾ ಅಂದ್ರೆ ನಾವು ಹೊಸ ವಿಡಿಯೋ ಮಾಡಿದ್ದು ಅನ್ಬಾಕ್ಸಿಂಗ್ ಮಾಡೋಂಥ ವಿಡಿಯೋಗಳೆಲ್ಲ ನೋಟಿಫಿಕೇಶನ್ ನಿಮಗೆ ಪಟ್ಟನ ಬಂದಾಗ ನೀವು ಸಟ್ಟನ ವಿಡಿಯೋ ನೋಡಿ ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು. ಸೊ ವಿಡಿಯೋನ ಶೇರ್ ಮಾಡೋದು ಮರಿಬೇಡ್ರಿ, ಲೈಕ್ ಮಾಡೋದು ಮರಿಬೇಡ್ರಿ. ಸೊ ಬರ್ರಿ ಮುಂದೆ ಹೋಗೋಣ. ಸೊ ಮುಂದೆ ಹೋಗ್ತಾ ಇದನ್ನು ಸೀಲ್ ಓಪನ್ ಮಾಡಿ ಬಂತು ನೋಡಿಪ್ಪ. ಸೊ ಇದು ನಮ್ಮ ಮೈಕ್ರೋಮ್ಯಾಕ್ಸ್ ಕಂಪ್ನಿಯವ್ರದ್ದು. ಬಟನ್ ಎಲ್ಲ ಚಲೋ ಅದಾವೆ. ರಬ್ಬರ್ ಬಟನ್ ಅದ ದೋಸ್ತೆ. ರಬ್ಬರ್ ಬಟನ್ ಇತ್ತಪ್ಪ ಅಂದ್ರೆ ಪಟ ಆಪ್ರೇಟ್ ಆಗ್ತೈತಿ. ಸೊ ಇದು ಒಂದು ನಿಮಗೆ ಇಷ್ಟ ಆಗ್ಬೋದು. X512. ಸೊ ಹಿಂಗದ. ಸೊ ಇದನ್ನು ಚಾಲೂ ಮಾಡೋಕ್ಕಿಂತ ಮುಂಚೆ ಇದನ್ನು ಸೈಡ್ ಇಡೋಣ. ಬಾಕ್ಸ್ ಒಳಗೆ ಏನೇನದಾವ ಅಂತ ನೋಡೋಣ. ಸೊ ಬಾಕ್ಸನ್ನು ಮುಂದುವರಿತಾ ಹೋದಂಗೆ ಇಲ್ಲಿ ಒಂದು ಬ್ಯಾಟ್ರಿ ಬಂತು ನೋಡ್ರಿಪ್ಪ. ಬ್ಯಾಟ್ರಿ ಕೆಪಾಸಿಟಿ ಇಲ್ಲಿ ಕೊಟ್ಟಿದ್ದಾನೆ 1750 mAh ಬ್ಯಾಟ್ರಿ. ಸೊ ಇದನ್ನು ಸೈಡ್ ಇಡೋಣ. ನೆಕ್ಸ್ಟ್ ಏನಪ್ಪ, ಚಾರ್ಜರ್ ಕೇಬಲ್, ಡಾಟಾ ಕೇಬಲ್ ಸಪ್ರೇಟ್ ಕೊಟ್ಟಿದ್ದಾನು. ಈ ಚಾರ್ಜರು ಸಪ್ರೇಟ್ ಕೊಟ್ಟಿದ್ದಾನು. ಹಾಗೆ ಏನಪ್ಪ ಅಂದ್ರೆ ಹೆಡ್ಫೋನ್ ಕೂಡ ಕೊಟ್ಟಾನು. ಇದು ಒಂಥರ ಓಕೆ ನಾಟ್ ಬ್ಯಾಡ್ ಅನ್ನೋ ಹೆಡ್ಫೋನ್ ಇದೆ. ಚಲೋ ಅದ. ಪ್ಯಾಕಿಂಗ್ ಎಲ್ಲ ಅಡ್ಡಿ ಇಲ್ಲ. ಸೊ ಹೆಡ್ಫೋನು ಬಾಕ್ಸ್ ಎಲ್ಲ ಸೈಡ್ ಹಾಕೋನು. ಅದಕ್ಕಿಂತ ಮುಂಚೆ ನಾವು ಫೋನ್ ಒಳಗೆ ಬ್ಯಾಟ್ರಿ ಹಾಕಿ ಚಾಲೂ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಸೊ ಇದು ಬಂದುಬಿಟ್ಟು ಡಬಲ್ ಸಿಮ್ ಅದ ಫ್ರೆಂಡ್ಸ್. 2 ಸಿಮ್ ಹಾಕ್ಕೋಬೋದು, ಒಂದು ಮೆಮ್ರಿ ಕಾರ್ಡ್ ಹಾಕ್ಕೋಬೋದು, ಕ್ಯಾಮ್ರಾ ಅದ ಏನಿದೆ. ಸೊ ಇದು ಮುಂದೊಂದು ಸೀಲ್ ಅದ. ಇದನ್ನು ಸ್ವಲ್ಪ ಸಣ್ಣಗೆ ತೆಗಿಯೋನು, ಇಲ್ಲಾಂದ್ರೆ ಡಿಸ್ಪ್ಲೇ ಕಾಣೋದಿಲ್ಲ ಇದು. ಸೊ ಇದನ್ನು ಸೀಲ್ ಹಿಂಗೆ ತೆಗೆದು ಹಿಂಗೆ ಅನ್ಸೋನು. ಹಂಗೆ ಸ್ವಲ್ಪ ಬ್ಯಾಟ್ರಿ ಹಾಕಿ ನೋಡೋಣ. ಸೊ ಓಕೆ ಬ್ಯಾಟ್ರಿ ಹಾಕಿದ್ದೀನಿ. ಸೊ ಇದನ್ನು ಒತ್ತಿ ಹಿಡಿದ ಫೋನ್ ಚಾಲೂ ಮಾಡೋಣ. ಸೊ ಫೋನ್ ಚಾಲೂ ಆಗತ್ತಿದೆ, ನೋಡೋಣ ಹೆಂಗದ ಏನೇನಿಲ್ಲ ಅಂತೇಳಿ. ಸೊ ಕಂಪ್ನಿಯವರು ಮೈಕ್ರೋಮ್ಯಾಕ್ಸ್ ಅಂತ ಹೇಳಕತ್ತೆ. ಸೊ 2 ಸಿಮ್ಮಿನ ಫೋನು. ಇಲ್ಲಿ ಕಾಂಟ್ಯಾಕ್ಟ್ಸು 1 2 3 4 5 6 7 8 9. ಫ್ರೆಂಡ್ಸ್, ನನ್ನ ಪ್ರಕಾರ ಇದು ಮನೆಗೆ ಇಡೋಕೆ ಒಳ್ಳೆ ಅಂಥ ಫೋನು. ಯಾಕಂದ್ರೆ ಯೂಸರ್ ಫ್ರೆಂಡ್ಲಿ ಅದ, ಶಾರ್ಟ್ ಅದ, ಎಕ್ದಮ್ ಸಣ್ಣ ಫೋನ್ ಅದ. 4 ಬಳ್ಳ ಅಷ್ಟು ಅದ, 4ರಿಂದ ಒಂದು 5 ಬಳ್ಳ ಆಗ್ಬೋದು ಅಷ್ಟು. ಅದು ಎಕ್ದಮ್ ಶಾರ್ಟ್ ಅದ ಫೋನು. ಮನೆಯಾಗಲಿ ನಮಗೆ ಕಾಕಿಯರಿಗಳಾಗಲಿ ಕೊಡಿಸೋಂಥ ಒಳ್ಳೆ ಫೋನು. ಸೊ ಫೋನ್ಯಾಗ ಆಪ್ಷನ್ ಏನೇನದಾವು, ಮಲ್ಟಿಮೀಡಿಯಾ ಐತಿ, ಕ್ಯಾಮ್ರಾ ಅದ, ಫೋಟೋ ನೋಡೋದ, ವಿಡಿಯೋ ರೆಕಾರ್ಡಿಂಗ್ ಮಾಡೋದ, ವಿಡಿಯೋ ಪ್ಲೇಯರ್ ಅದ, ಮ್ಯೂಸಿಕ್ ಪ್ಲೇಯರ್ ಅದ, ಸೌಂಡ್ ರೆಕಾರ್ಡರ್ ಅದ. ಸೊ ಹಾಗೆ ಕಾಂಟ್ಯಾಕ್ಟ್ಸ್ ಬರ್ತೈತಿ, ಹಂಗೆ ಕಾಲ್ ರಿಜಿಸ್ಟರ್ ಬರ್ತೈತಿ. ಹಂಗೆ ಕನೆಕ್ಟಿವಿಟಿ ಅಂದರೆ ಇಂಟರ್ನೆಟ್ ಕನೆಕ್ಟಿವಿಟಿನೂ ಮಾಡ್ಕೋಬೋದು. ಹಂಗೆ ಬ್ಲೂಟೂತ್ ಕೂಡ ಐತಿ. ಇಂಟರ್ನೆಟ್ ಅಂದ್ರೆ 2G ಎಲ್ಲ ಸ್ಲೋ ಇರ್ತದೆ. ಸುಮ್ಮನೆ ಹಂಗೆ ಡಮ್ಮಿಗಳಿಗೆ ಇದ್ದಂಗೆ ಅದು ಇಂಟರ್ನೆಟ್. ಓಕೆ ಮೆಸೇಜಸ್ ಅದ, ಸೆಟ್ಟಿಂಗ್ಸ್ ಅದ. ನೆಕ್ಸ್ಟ್ ಏನಪ್ಪ ಅಂದ್ರೆ FM ರೇಡಿಯೋ, ವೈರ್ಲೆಸ್ FM ಅದ. ಇದಂತೂ ಸದ್ಯಕ್ಕೆ ಬೇಡ. ಹಾಗೆ ಆರ್ಗ್ಯಾನೈಸರ್ ಒಳಗೆ ಹೋದರೆ STK, ಫೈಲ್ ಮ್ಯಾನೇಜರು, ಕ್ಯಾಲ್ಕುಲೇಟರ್, ಸ್ಟಾಪ್ ವಾಚು, ಟೆಕ್ಸ್ಟ್ ರೀಡರು, ಅಲಾರಾಮು ಎಲ್ಲ ಕೂಡ ಇಲ್ಲೇ ಹಾಕಿದ್ದಾರೆ. ಹಾಗೆ ಪ್ರೊಫೈಲ್ ರಿಂಗ್ ಟೋನ್ ಸೆಟ್ ಮಾಡ್ಕೊಳ್ಳೋದು, ಯಾವ್ದು ಬೇಕು ಯಾವ್ದು ಬೇಡ ಅಂತ ನೋಡಿಬಿಟ್ಟು ಅದನ್ನು ಸೆಟ್ ಮಾಡ್ಕೊಳ್ಳೋದು. ಮತ್ತು ಏನಪ್ಪ ಅಂದ್ರೆ ಇಷ್ಟು ಆಪ್ಷನ್ ಅಂತೂ ಅದಾವೆ. ಸ್ಕ್ರೀನು ಸಣ್ಣದದ, ಫೋನು ಸಣ್ಣದದ, ಬ್ಯಾಟ್ರಿ ಬ್ಯಾಕಪ್ನು ಚಲೋ ಬರ್ತದೆ ಫ್ರೆಂಡ್ಸ್. 1750 mAh ಅಂದರೆ ಎಕ್ದಮ್ ಬೆಸ್ಟ್ ಫೋನ್ ಇದು. ಸೊ ಇದನ್ನು ಹಿಂಗೆ ಹಾಕಿದಾಗ ಈ ಥರ ಕಾಣುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು, ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನಮ್ಮ ಚಾನಲ್ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಂಗೆ ನಿಮಗೆ ಈ ಫೋನ್ ಇಷ್ಟ ಆಯಿತು ಮಾರ್ಕೆಟ್ನಾಗ ಕೇಳ್ರಿ. ಹಾಗೇನೋ ಸಿಗಲಿಲ್ಲ ಅಂದರೆ ಕಾಮೆಂಟ್ ಬಾಕ್ಸ್ನಾಗ ಕಾಮೆಂಟ್ ಮಾಡಿರಿ. ನಿಮ್ಮ ಕಡೆ ಈ ಫೋನ್ ಕಳಿಸೋ ಜವಾಬ್ದಾರಿ ನಂದು. ಸೊ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರ್ರಿ. ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ, ಜೈ ಹಿಂದ್.